ಮದುವೆ ಮನೆಗೆ ನುಗ್ಗಿ ಮೊದಲನೇ ಹೆಂಡತಿ ಗಲಾಟೆ ಮಾಡಿರುವಂತಹ ಕೇಸ್ ಒಂದು ಬೆಳಕಿಗೆ ಬಂದಿದೆ. ವಿಚ್ಛೇದನ ಪಡೆಯದೆ ಎರಡನೇ ಮದುವೆ ಆಗ್ತಿರುವಂತಹ ಆರೋಪ ಹಿನ್ನೆಲೆಯಲ್ಲಿ ಈ ಗಲಾಟೆ ಆಗಿದೆ. ಮದುವೆ ಮನೆಗೆ ನುಗ್ಗಿದಂತಹ ಮೊದಲ ಪತ್ನಿ ಎರಡನೇ ಮದುವೆ ಆಗ್ತಾ ಇದ್ದಂತಹ ಪತಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ವಿಚ್ಛೇದನ ಕೂಡ ಪಡೆದುಕೊಳ್ಳದೆ ಎರಡನೇ ಮದುವೆ ಆಗ್ತಾ ಇರುವಂತಹ ಆರೋಪ ಹಿನ್ನೆಲೆಯಲ್ಲಿ ಈ ರಂಪಾಟ ಆಗಿದೆ. ಮತ್ತೋರ್ವ ಯುವತಿಯೊಂದಿಗೆ ಚರ್ಚ್ನಲ್ಲಿ ವಿವಾಹವನ್ನ ಮಾಡಿಕೊಳ್ಳಲಾಗಿತ್ತು. ನೋಹನ್ ಕಾಂತ್ ಮೊದಲನೇ ಹೆಂಡತಿ ರಶ್ಮಿ ಇಂದ ಈ ಗಲಾಟೆ ಏರ್ಪಟ್ಟಿರುವುದು. ಚಿಕ್ಕಬಳ್ಳಾಪುರ ನಗರದ ಕ್ರೈಸ್ಟ್ ಚರ್ಚ್ನಲ್ಲಿ ಗಲಾಟೆ ಆಗಿದೆ. ಆ ವ್ಯಕ್ತಿನೇ ಎರಡನೇ ಮದುವೆಗೆ ಮುಂದಾಗಿರುವಂಥದ್ದು. ಚರ್ಚ್ನಲ್ಲಿ ಮದುವೆಯನ್ನು ಮಾಡಿಕೊಳ್ಳಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಮೊದಲ ಪತ್ನಿ ಸ್ಥಳಕ್ಕೆ ಬಂದು ಗಲಾಟೆ ಮಾಡಿದ್ದಾರೆ. ಹೊರಗಡೆ ಹೋಗ್ಬೇಡಿ ಸರ್, ದಯವಿಟ್ಟು ಯಾವುದೇ ಎರಡು 2018ರಲ್ಲಿ ಚಿಕ್ಕಬಳ್ಳಾಪುರ ಮೂಲದ ನಿವಾಸಿ ನೋಹನ್ ಕಾಂತ್ ಮತ್ತು ಬೆಂಗಳೂರು ಮೂಲದ ರಶ್ಮಿ ಮದುವೆಯಾಗಿದ್ದರು. ಮದುವೆ ಆದ ನಂತರದಲ್ಲಿ ಯಾವ ರೀತಿಯಾದಂಥ ಗಲಾಟೆ ಏರ್ಪಟ್ಟಿತ್ತೋ ಗೊತ್ತಿಲ್ಲ. ಆ ವ್ಯಕ್ತಿ ನೋಹನ್ ಹೇಳೋ ಪ್ರಕಾರವಾಗಿ ವಿಚ್ಛೇದನವನ್ನು ಪಡ್ಕೊಂಡೇ ಈಗ ಎರಡನೇ ಮದುವೆ ಆಗ್ತಿರೋದು ಅಂತ. ಆದರೆ ಸ್ಥಳಕ್ಕೆ ಬಂದಿರುವಂತಹ ಮೊದಲ ಪತ್ನಿ ರಶ್ಮಿ ಮತ್ತು ಅವರ ಅಕ್ಕ ಇಲ್ಲ, ವಿಚ್ಛೇದನ ಪಡ್ಕೊಂಡಿಲ್ಲ, ಸುಳ್ಳು ಹೇಳಿ ಬಂದು ನಿಮ್ಮನ್ನು ಯಾಮಾರಿಸ್ತಾ ಇದ್ದಾರೆ, ಮದುವೆ ಮಾಡ್ಕೊಳ್ಳಾಗ್ತಾ ಇದೆ ಅಂತ ಚರ್ಚ್ನಲ್ಲಿ ದೊಡ್ಡ ಮಟ್ಟಿಗೆ ಗಲಾಟೆ ಆಯಿತು. ಸ್ಥಳಕ್ಕೆ ಪೊಲೀಸರು ಬಂದರು. ನಂತರ ರಶ್ಮಿ ಮತ್ತು ಆಕೆಯ ಅಕ್ಕನನ್ನು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಈ ಹಂತದಲ್ಲಂತೂ ಕೈ ಮಿಲಾಯಿಸಿಯೇ ಗಲಾಟೆ ಮಾಡಿಕೊಂಡಿದ್ದಾರೆ ಚರ್ಚ್ನಲ್ಲಿ. ಚಿಕ್ಕಬಳ್ಳಾಪುರದ ಕ್ರೈಸ್ತ ಚರ್ಚ್ನಲ್ಲಿ ಆಗಿರುವಂತಹ ಘಟನೆ. ಮೊದಲನೇ ಹೆಂಡತಿ ರಶ್ಮಿ ಹಾಗೂ ಅವರ ಅಕ್ಕ ಇಬ್ಬರು ಕೂಡ ಸ್ಥಳಕ್ಕೆ ಬಂದರು. ಪತಿ ಮದುವೆ ಆಗ್ತಾ ಇದ್ದಾನೆ, ಎರಡನೇ ಮದುವೆ ಅನ್ನೋದು ಅವರಿಗೆ ಗೊತ್ತಾದ ನಂತರದಲ್ಲಿ ಆಕ್ರೋಶ ಸ್ಫೋಟವಾಯಿತು. ವಿಚ್ಛೇದನವನ್ನೇ ಪಡೆದುಕೊಂಡಿಲ್ಲ, ಎರಡನೇ ಮದುವೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಆರೋಪ ಕೇಳಿಬಂದು ಗಲಾಟೆ ಆಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುದುಕೃಷ್ಣದಿಂದ. ಮುದುಕೃಷ್ಣ, ಆ ವ್ಯಕ್ತಿ ಹೇಳೋ ಪ್ರಕಾರವಾಗಿ ವಿಚ್ಛೇದನ ತೆಗೆದುಕೊಳ್ಳಲಾಗಿದೆ, ಆದರೆ ರಶ್ಮಿ ಹೇಳೋ ಪ್ರಕಾರ ವಿಚ್ಛೇದನವೇ ಆಗಿಲ್ಲ. ಹಾಗಾದ್ರೆ ಪೊಲೀಸ್ ಠಾಣೆಯಲ್ಲಿ ಕೇವಲ ರಶ್ಮಿಯನ್ನ ಮಾತ್ರ ಯಾಕೆ ಕರ್ಕೊಂಡು ಹೋದ್ರು? ಖಂಡಿತ ದಿವ್ಯ ಜ್ಯೋತಿ, ಈ ಕೇಸರು ರಶ್ಮಿ ಅಂತ ಮೂಲತಃ ಬೆಂಗಳೂರಿನ ನಿವಾಸಿ. ಮತ್ತೊಬ್ಬ ವರನ ಹೆಸರು ನೋಹನ್ ಖಾನ್ ಅಂತೇಳಿ, ಆತ ಚಿಕ್ಕಬಳ್ಳಾಪುರದ ನಿವಾಸಿ. ಇವರಿಗೆ 2018ರಲ್ಲೇ ಮದುವೆ ಆಗಿತ್ತು. ಮದುವೆ ಆದ ನಂತರ ನೋಹನ್ ಕಾಂತ್ ಏನಿದ್ದಾನೆ ಅವರು ಬೆಂಗಳೂರಿನ ರಶ್ಮಿ ಏನಿತ್ತು ಅವ್ರ ಮನೆಯಲ್ಲೇ ಜೀವನವನ್ನ ಸಾಗ್ತಾ ಇದ್ರು. ಆದ್ರೆ ದಾಂಪತ್ಯಿಕ ಜೀವನದಲ್ಲಿ ವ್ಯತ್ಯಾಸಗಳಾಗಿ ಅವರ ಸಮಸ್ಯೆಗಳಾಗಿ ಬೇರೆಯಾಗಿ ಕಳೆದ 3-4 ವರ್ಷಗಳಿಂದ ಇದ್ರು. ಆದ್ರೆ ಈಗ ನೋಹನ್ ಕಾಂತ್ ಇದ್ದಾನೆ, ಆತ ಈಗ ಚಿಕ್ಕಬಳ್ಳಾಪುರ ನಗರದ ಕ್ರೈಸ್ಟ್ ಚರ್ಚ್ ನಲ್ಲಿ ಇವತ್ತು ಎರಡನೇ ಮದುವೆಯನ್ನ ಆಗಿದೆ. ಅದು ಮದುವೆ ಕೂಡ ಆಗಿದೆ ಈಗಾಗಲೇ ಕೂಡ. ರಶ್ಮಿ ಹೇಳುವಂತ ಪ್ರಕಾರ ವಿಚ್ಛೇದನವನ್ನ ಪಡೆಯದೆ ಎರಡನೇ ಮದುವೆಯನ್ನ ಆಗ್ತಾ ಇದ್ರೆ, ಮತ್ತೊಂದು ಕಡೆ ನಾನು ನಮ್ಮ ಮಗಳಿದೆ, 3 ವರ್ಷದ ಮಗಳು ನಮ್ಮಿಬ್ಬರಿಗೂ ಕೂಡ, ಅದನ್ನ ಜೀವನಾಂಶದ ಕೇಸನ್ನು ಕೂಡ ನಾನು ಬೆಂಗಳೂರಿನ ಕೋರ್ಟ್ ನಲ್ಲಿ ಹಾಕೊಂಡಿದ್ದೀನಿ. ಅದು ಕೂಡ ಕೇಸ್ ನಡೀತಾ ಇದ್ರೆ, ಈ ಎರಡೂ ಕೇಸುಗಳು ಇರುವಾಗಲೇ ನನ್ನ ಗಂಡ ಈಗ ಎರಡನೇ ಮದುವೆಯನ್ನ ಆಗ್ತೇನೆ ಅಂತ ಹೇಳಿ ಇವತ್ತು ಮದುವೆ ನಡೆಯುವಂತ ಸಂದರ್ಭದಲ್ಲಿ ಮದುವೆ ಆಗೋಗಿತ್ತು. ತದನಂತರ ಬಂದು ಗಲಾಟೆಯನ್ನ ಮಾಡಿರುವಂತದ್ದು. ಪರಸ್ಪರ ಇಬ್ಬರು ಕೂಡ ದೊಡ್ಡ ಮಟ್ಟದ ವಾಗ್ವಾದ, ಕೈ ಮೇಲಾಯಿಸುವ ಹಂತವನ್ನ ತಲುಪಿತ್ತು. ರಶ್ಮಿ ಹೇಳ್ತಾ ಇರುವಂತದ್ದು ವಿಚ್ಛೇದನ ಆಗಿಲ್ಲ ಅಂತ, ವರ ಹೇಳ್ತಾ ಇದ್ರೆ ವಿಚ್ಛೇದನ ಆಗಿದೆ ಅಂತ. ರಶ್ಮಿ ಅವರ ಸ್ಪಷ್ಟನೆ ಏನಂತಂದ್ರೆ, ನಾನು ಕೋರ್ಟ್ಗೆ ಯಾವುದೇ ರೀತಿಯ ಹಾಜರಾತಿಲ್ಲ, ನನಗೆ ಯಾವುದೇ ರೀತಿಯ ವಿಚ್ಛೇದನಕ್ಕೆ ಸಂಬಂಧಪಟ್ಟಂತ ನೋಟಿಸ್ ನನ್ನ ಮನೆಗೆ ತಲುಪಿಲ್ಲ, ನಾನು ಹೋಗೇ ಇಲ್ಲ ಕೋರ್ಟ್ಗೆ, ಅದು ಹೇಗೆ ವಿಚ್ಛೇದನ ಬಂತು ಅನ್ನೋದೇ ಗೊತ್ತಿಲ್ಲ ಅಂತಕ್ಕಂಥದ್ದು. ಆದ್ರೆ ವರ ಹೇಳ್ತಾರೆ, ಇಲ್ಲ ಚಿಕ್ಕಬಳ್ಳಾಪುರದ ಕೋರ್ಟ್ ನಲ್ಲಿ ನಮಗೆ ವಿಚ್ಛೇದನ ಆಗಿದೆ, ಹಾಗಾಗಿ ನಾನು ಕಾನೂನು ಪ್ರಕಾರವಾಗಿ ಈಗ ಎರಡನೇ ಮದುವೆಯನ್ನ ಆಗ್ತೀನಿ ಅಂತಕ್ಕಂಥ ಸ್ಪಷ್ಟನೆಯನ್ನ ಕೊಡ್ತಾರೆ. ಹಾಗಾಗಿ ಪೊಲೀಸರು ಮದುವೆ ಮನೆಯಲ್ಲಿ ಗಲಾಟೆ ಮಾಡ್ಕೊಳ್ಳೋದು ಬೇಡ, ಹಾಗಾಗಿ ನೀವು ಪೊಲೀಸ್ ಠಾಣೆಗೆ ಬನ್ನಿ, ಅಲ್ಲಿ ನಿಮ್ಮಿಬ್ಬರ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸೋಣ ಕೂತು ಅಂತ ಹೇಳಿ ಈಗ ಗಲಾಟೆ ಮಾಡ್ಲಿಕ್ಕೆ ಅಂತ ಬಂದಿದ್ದಂತಹ ರಶ್ಮಿಯನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿದ್ರೆ, ಮತ್ತೊಂದ್ ಕಡೆ ವರನನ್ನು ಕೂಡ ಈಗ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಮುದ್ದು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ.